ಎಷ್ಟು ವರ್ಷಗಳ ಇತಿಹಾಸವುಳ್ಳಂಥ ಈ ಒಂದು ದೇವಸ್ಥಾನದ ಬ್ರಹ್ಮಕಲಶೋತ್ಸವದಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೇವೆ. ಯಾಕಂದರೆ ಇವತ್ತು ಖಂಡಿತ ಇವತ್ತಿನಿಂದಲೇ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗಿದೆ. ಯಾಕಂದರೆ ಚಪ್ಪರ ಮಹೋತ್ಸವ ಅಂದರೆ ನಿಜವಾಗಿ ಒಂದು ಮಹತ್ವವಾದ ಒಂದು ಕಾರ್ಯಕ್ರಮ. ಯಾಕಂದರೆ ಬರುವಂಥ ಭಕ್ತಾದಿಗಳಿಗೆ ತಮ್ಮ ಇಷ್ಟಾರ್ಥವನ್ನು ಸಿದ್ಧಿ ಮಾಡಲಿಕ್ಕೆ ಖಂಡಿತ ನಾವೆಲ್ಲ ಅನ್ನದಾನವೇ ಮುಖ್ಯ ಅಂತೇಳಿ ನಾವು ಹೇಳ್ತೇವೆ. ಈ ಒಂದು ಅನ್ನದಾನದ ಛತ್ರವನ್ನು ಇವತ್ತು ನಾವು ಈಗಾಗಲೇ ಮುಹೂರ್ತವನ್ನು ಮಾಡಿದ್ದೇವೆ. ಖಂಡಿತ ಸಹಸ್ರಾರು ಭಕ್ತರು ಬರಲಿ. ಈ ಒಂದು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ಮೂಡಿ ಬರಲಿ. ಎಷ್ಟೋ ಜನ ಬಂದು ಈ ಒಂದು ಅನ್ನದಾಸೋಹವನ್ನು ಸಾಗಿಸಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಕ್ಕೆ ಆತ ಮಹಾಲಕ್ಷ್ಮಿ ಮಾಲಿಂಗೇಶ್ವರ ದೇವರ ಸಹಾಯ ಇರಲಿ ಅಂತ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಅವಕಾಶ ಕೊಟ್ಟದ್ದಕ್ಕಾಗಿ ಆಡಳಿತ ಮಂಡಳಿಯ ಎಲ್ರಿಗೂ ಹಾಗೂ ಈ ಒಂದು ಕಾರ್ಯಕ್ರಮದ ಸಂಯೋಜಕರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವರನ್ನು ಸ್ಥಳ ಸಾನ್ನಿಧ್ಯದ ಮಾಲಿಂಗೇಶ್ವರ ದೇವರನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಈಗಾಗಲೇ ಜಯಣ್ಣ ಹೇಳಿದಂತೆ ಅತ್ಯಂತ ಕಾರಣಿಕದ ಪುರಾತನ ದೇವಸ್ಥಾನ ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನ. ಅನೇಕ ಇತಿಹಾಸಗಳಿವೆ. ಯಾಕಂದರೆ ನಾವೆಲ್ಲ ಇದೇ ಊರಿನವರು. ಇವತ್ತು ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಪ್ರಾಮುಖ್ಯವಾದ ಕಾರ್ಯಕ್ರಮ ಚಪ್ಪರ ಮುಹೂರ್ತ ಕಾರ್ಯಕ್ರಮ ಈಗಾಗಲೇ ಹೇಳಿದರು. ಯಾಕಂದರೆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಕ್ಕೆ ಒಂದು ರೀತಿಯಲ್ಲಿ ಚಾಲನೆ, ಅದರೊಂದಿಗೆ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ. ಕೇವಲ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ಮಾತ್ರ ಅಲ್ಲ, ಅದರೊಂದಿಗೆ ಈ ಸಾನ್ನಿಧ್ಯಕ್ಕೆ ಒಂದು ಒಳ್ಳೆಯ ಸ್ಥಳ ನಿವೇಶನದ ಅಗತ್ಯತೆ ಉಂಟು. ಎಲ್ಲ ಭಕ್ತಾಭಿಮಾನಿಗಳು, ಸಾರ್ವಜನಿಕರು, ದಾನಿಗಳೆಲ್ಲ ಸೇರಿಕೊಂಡು ತಮ್ಮ ಸಂಪಾದನೆಯಲ್ಲಿ ಒಂದು ಅಂಶವನ್ನು ಇವತ್ತು ದೇಣಿಗೆಯಾಗಿ ದಾನವಾಗಿ ನೀಡುವುದರ ಮುಖಾಂತರ ದೇವಸ್ಥಾನಕ್ಕೆ ಅಗತ್ಯತೆ ಇರುವ ಒಂದು ಸ್ಥಳವನ್ನು ಖರೀದಿ ಮಾಡುವಂಥ ಒಂದು ಪ್ರಾಮುಖ್ಯವಾದ ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ. ಅದರೊಂದಿಗೆ ಬ್ರಹ್ಮಕಲಶೋತ್ಸವಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮಗಳಿರ್ಬೋದು ಅಥವಾ ಧಾರ್ಮಿಕ ಸಭಾ ಕಾರ್ಯಕ್ರಮಗಳಿರ್ಬೋದು. ರಮೇಶ್ ಕಾಂಚನ್ರಂತೂ ಮಾಧವಣ್ಣ ಅವರು ಇಬ್ಬರು ಇಡೀ ತಂಡದೊಂದಿಗೆ ಸೇರಿಕೊಂಡು ಎಲ್ಲರನ್ನು ಸಂಪರ್ಕ ಮಾಡಿಕೊಂಡು ನಮಗೆ ಜೀವಿತದಲ್ಲಿ ಒಂದು ಅವಕಾಶ. ಯಾಕಂದರೆ ವಿಶೇಷವಾಗಿ ಉಡುಪಿ ಜಿಲ್ಲೆ ಹೇಳುವಂಥದ್ದು ಒಂದು ಸಾಂಸ್ಕೃತಿಕ ನಗರಿ. ಇತ್ತೀಚಿನ ದಿನಗಳಲ್ಲಂತೂ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ದೈವಸ್ಥಾನಗಳು, ದೇವಸ್ಥಾನಗಳು ಜೀರ್ಣೋದ್ಧಾರ ನಡೀತಾ ಇದೆ. ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳು ನಡೀತಾ ಇದೆ. ಅದೊಂದು ರೀತಿಯಲ್ಲಿ ಪವಾಡ ಅಂತ ಹೇಳಿದ್ರೆ ಸಾಧ್ಯ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಎಲ್ಲಿಯೂ ಯಾವ ಕೆಲಸವೂ ನಿಲ್ಲಿಲ್ಲ. ಜನರು, ಭಕ್ತರು ಏನು ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಇವತ್ತು ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಿದ್ದಾರೆ ಅಥವಾ ಧಾರ್ಮಿಕ ಕಾರ್ಯಕ್ರಮ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಉಂಟು, ಅದೆಲ್ಲ ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ಇವತ್ತು ನೆರವೇರ್ತಾ ಉಂಟು. ಬೇರೆ ಜಿಲ್ಲೆಯವರು ಬಂದವರು ಕೇಳ್ತಿದ್ದಾರೆ, ಇದು ದಿನನಿತ್ಯ ಇಲ್ಲಿ ಕಾರ್ಯಕ್ರಮ ಇದೆ ಅಂತ ಸದ್ಭಕ್ತರು ಈ ಜಿಲ್ಲೆಯಲ್ಲಿದ್ದಾರೆ, ಈ ಭಾಗದಲ್ಲಿದ್ದಾರೆ. ನಾವು ದೇವರಲ್ಲಿ ಬೇಡುವುದಿಷ್ಟೇ. ಯಾಕಂದರೆ ದೇವರು ಕಾಲ ಕಾಲಕ್ಕೆ ಅವರಿಗೆ ಏನು ಬೇಕಾದರೂ ಅದನ್ನು ಭಕ್ತರ ಮುಖಾಂತರ ನಡೆಸಿಕೊಡ್ತಾರೆ. ಅದು ನಾನು ಮಾಡಿದ್ದು ಇನ್ನೊಬ್ಬರು ಮಾಡಿದ್ದು ಖಂಡಿತ ಅಲ್ಲ. ಈ ಒಂದು ಪರ್ವಕಾಲ ಬಂದಿದೆ. ಒಂದು ಬ್ರಹ್ಮಕಲಶೋತ್ಸವದೊಂದಿಗೆ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಎಲ್ಲ ಭಕ್ತರು. ಯಾಕಂದರೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ತುಂಬ ಜನ ಭಕ್ತರು ಇರ್ತಾರೆ. ಯಾಕಂದರೆ ಬೇರೆ ಬೇರೆ ಅದು ಅನ್ನಪ್ರಸಾದ ಕಾರ್ಯಕ್ರಮ ಇರ್ಬೋದು, ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದರೊಂದಿಗೆ ಸಮಾಜಮುಖಿ ಕಾರ್ಯಕ್ರಮವನ್ನು ಸಹ ಮಾಡ್ತಿದ್ದಾರೆ. ಕೇವಲ ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ನಿನ್ನೆ ಮಾಧವಣ್ಣ ಸಿಕ್ಕಿದವರು ಹೇಳಿದರು, ಮದಿರಂಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿಯನ್ನು, ತುಳುನಾಡದ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲವು ಕಾರ್ಯಕ್ರಮವನ್ನು ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ನಾನು ವಿಶೇಷವಾದ ಕೃತಜ್ಞತೆಯನ್ನು ತುಳುಕೂಟದ ಒಬ್ಬ ಅಧ್ಯಕ್ಷನಾಗಿದ್ದುಕೊಂಡು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ನಮ್ಮ ಹೊಸ ಯುವ ಜನಾಂಗಕ್ಕೆ ಇದರ ಅಗತ್ಯತೆ ಉಂಟು. ಯಾಕಂದರೆ ನಮ್ಮ ಹಿರಿಯರು ಹೇಗೆ ಜೀವನವನ್ನು ಸಾಗಿಸಿದರು, ದೇವರ ಬಗ್ಗೆ, ದೈವದ ಬಗ್ಗೆ ಹೇಗೆ ನಂಬಿಕೆ ವಿಶ್ವಾಸವನ್ನು ಇಟ್ಟುಕೊಂಡಿದ್ರು, ಅದೆಲ್ಲ ಮುಂದಿನ ಜನಾಂಗಕ್ಕೂ ತಿಳಿ ಹೇಳುವಂಥ ಕಾರ್ಯಕ್ರಮವನ್ನು ಮಾಡೋದರೊಂದಿಗೆ ಇವತ್ತೇನು ಚಪ್ಪರ ಮುಹೂರ್ತ ಕಾರ್ಯಕ್ರಮ ಆಗಿದೆ, ಇವತ್ತಿನ ನಂತರ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ಆಗಿದೆ. ಎಲ್ಲ ಸದ್ಭಕ್ತರು ಸೇರಿಕೊಂಡು ಅದರೊಂದಿಗೆ ಕರಸೇವೆಯನ್ನು ಅನೇಕ ಜನ ಸ್ವಯಂ ಸೇವಕರಾಗಿ ದುಡಿಯುವವರಿದ್ದಾರೆ. ಅವರಿಗೂ ಸಹ ದೇವರು ಶಕ್ತಿಯನ್ನು ಕೊಡಲಿ, ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಅವಕಾಶಕ್ಕೆ ವಂದಿಸಿ ನನ್ನ ಮಾತಾಡುತ್ತೇನೆ.